ಕೊಪ್ಪಳದ ಹಟ್ಟಿ ಗ್ರಾಮಕ್ಕೆ ಬಸ್ ಇಲ್ಲ, ಶಾಲೆಗೆ ತೆರಳೋದಕ್ಕೆ ಮಕ್ಕಳ ಪರದಾಟ. ಮನವಿ ಮಾಡಿದ್ರು ಡೋಂಟ್ ಕೇರ್, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿ ಶಾಪ. ಬಸ್ಗಾಗಿ 2 ಕಿಲೋಮೀಟರ್ ಮಕ್ಕಳ ನಡಿಗೆ, ಬರುವ ಬಸ್ನಲ್ಲಿ ಜಾಗ ಸಿಗಲ್ಲ. ಬಸ್ ಬೇಕು, ಬಸ್ ಸ್ಟೋರಿ ಇದು. ಇಲ್ಲಿ ನಮಗೆ ಬಸ್ಸಿನ ಸೌಕರ್ಯ ಇಲ್ಲ. ಅಂದ್ರೆ ನಮ್ಮೂರ ಮಕ್ಕಳು ಒಂದು 100-150 ಮಕ್ಕಳು ಹೋಗ್ತಾರೆ. ಬಸ್ ಇಲ್ಲ ರೀ, ಡೈಲಿ ನಡ್ಕೊಂತಾನೆ ಹೋಗ್ತೀವಿ, ನಡ್ಕೊಂತಾನೆ ಬರ್ತೀವಿ. ಈಗ ಮಳೆಗೆ ಬಂದ್ರೆ ಎಲ್ಲ ಪರ್ಸೆಂಟ್ ಇದೆ ಹುಡುಗರ. ಕೊಪ್ಪಳದ ಹಟ್ಟಿ ಗ್ರಾಮಕ್ಕೆ ಬಸ್ಗಳೇ ಇಲ್ಲ. ಬಸ್ಗಾಗಿ ಮಕ್ಕಳು, ವೃದ್ಧರು ಪರದಾಟವನ್ನ ಪಡ್ತಾ ಇದ್ದಾರೆ. ಪ್ರತಿನಿತ್ಯ ಇದೇ ಗೋಳು. ಬಸ್ಗಾಗಿ ನಿತ್ಯ 2 ಕಿಲೋಮೀಟರ್ ವಿದ್ಯಾರ್ಥಿಗಳು ನಡ್ಕೊಂಡು ಹೋಗಬೇಕು. ಬಸ್ಗಾಗಿ ಮುಖ್ಯ ರಸ್ತೆಗೆ ಬಂದರೂ ಕೂಡ ಬಸ್ ಶೆಲ್ಟರ್ ಇಲ್ಲ. ಬಿಸಿಲಲ್ಲೇ ನಿಂತ್ಕೋಬೇಕು. ಮಳೆ ಬಂದ್ರೆ ಮಳೆಯಲ್ಲಿ ನಿಂತ್ಕೋಬೇಕು. ಕೊಪ್ಪಳದಿಂದ ಬರುವಂತ ಬಸ್ ಹತ್ತೋಕೆ ಹರಸಾಹಸ ಪಡಬೇಕು. ಬೆಳಗ್ಗೆ ಸಂಜೆಗೆ ಒಂದು ಬಸ್ ಬಿಡಿ ಅಂತೇಳಿ ಗ್ರಾಮಸ್ಥರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಟ್ಟಿ ಗ್ರಾಮದಲ್ಲಿ ಸುಮಾರು 2,000 ಜನಸಂಖ್ಯೆ ಇದೆ. ಶಾಲಾ ಕಾಲೇಜ್ ವೇಳೆಗಾದ್ರೂ ಒಂದು ಬಸ್ ಸೌಲಭ್ಯ ಕೊಡಿ, ಬೆಳಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಬಸ್ ಸೌಲಭ್ಯ ಕೊಡಿ ಅಂತೇಳಿ ಗ್ರಾಮಸ್ಥರು ಕೇಳ್ಕೊಳ್ತಾ ಇದ್ದಾರೆ. ಈ ಹಿಂದೆನೂ ಸಾಕಷ್ಟು ಬಾರಿ ಕೇಳಿದ್ರು, ಅಧಿಕಾರಿಗಳು ಅವ್ರ ಮನವಿಗೆ ಯಾವುದೇ ರೀತಿಯಲ್ಲೂ ಸ್ಪಂದಿಸಿಲ್ಲ. ಡೋಂಟ್ ಕೇರ್ ಅನ್ನೋ ರೀತಿ ಬಿಹೇವ್ ಮಾಡಿದ್ದಾರೆ. ಅಟ್ಲೀಸ್ಟ್ ಈಗಲಾದ್ರೂ ನಮ್ಗೊಂದು ಬಸ್ ಫೆಸಿಲಿಟಿ ಕೊಡಿ. 2 ಕಿಲೋಮೀಟರ್ ನಡ್ಕೊಂಡು ಹೋದ್ರೂ ಕೂಡ ಅಲ್ಲಿ ಬಸ್ಗೋಸ್ಕರ ಶೆಲ್ಟರ್ ವ್ಯವಸ್ಥೆ ಇಲ್ಲ, ಕಾಯ್ಬೇಕು ಅಂತಂದ್ರೆ. ಮತ್ತೆ ಅಲ್ಲಿ ಬಸ್ ಬಂದರೂ ಕೂಡ ಸೀಟ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಮಕ್ಕಳಲ್ಲಿಲ್ಲ. ಹಾಗಾಗಿ ಬೆಳಿಗ್ಗೆ ಒಂದ್ಸತಿ ಮತ್ತೆ ಸಂಜೆ ಒಂದ್ಸತಿ ಆ ಟೈಮಿಂಗ್ ಅಲ್ಲಿ ನಮ್ಮೂರಿಗೆ ಅಂದ್ರೆ ಹಟ್ಟಿ ಗ್ರಾಮಕ್ಕೆ ಬಸ್ ಬಿಡಿ ಅಂತ ಕೇಳ್ತಿದ್ದಾರೆ. ಸುಮಾರು 2,000 ಜನಸಂಖ್ಯೆ ಆ ಗ್ರಾಮದಲ್ಲಿ ಇದೆ. ಬಸ್ಗಾಗಿ ನಿತ್ಯ ವಿದ್ಯಾರ್ಥಿಗಳು ಪರದಾಟವನ್ನ ಪಡ್ತಾ ಇದ್ದಾರೆ. 2 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದಾರೆ. ಮಳೆಗಾಲದಲ್ಲಿ ನಮಗೆ ತುಂಬಾ ಕಷ್ಟ ಆಗುತ್ತೆ ಆ ರೋಡಲ್ಲಿ ನಡ್ಕೊಂಡ್ ಬರಕ್ಕೆ ಅಂತ ಮಕ್ಕಳು ಹೇಳ್ತಿದ್ದಾರೆ. ಈ ಹಿಂದಿನಿಂದಲೂ ಒಂದು ಬೇಡಿಕೆ ಇತ್ತು ನೋಡಿ, ಅಲ್ಲಿ ಬಂದು ಮೇನ್ ರೋಡ್ ತನಕ ನಡ್ಕೊಂಡ್ ಬಂದ್ರೆ 2 ಕಿಲೋಮೀಟರ್, ಅಲ್ಲಿ ಬಸ್ಗೋಸ್ಕರ ಕಾಯೋದಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಕೂಡ ಇಲ್ಲ, ಒಂದು ಬಸ್ ಶೆಲ್ಟರ್ ವ್ಯವಸ್ಥೆ ಕೂಡ ಇಲ್ಲ. ಮೊದಲೇ ಸುಸ್ತಾಗಿರುತ್ತೆ ಪಾಪ 2 ಕಿಲೋಮೀಟರ್ ನಡ್ಕೊಂಬಂದು ಮಕ್ಕಳಿಗೆ. ಅಲ್ಲೊಂದು ಕೂತ್ಕೊಳ್ಳೋದಕ್ಕೆ ಬಸ್ ಸ್ಟ್ಯಾಂಡ್ ವ್ಯವಸ್ಥೆನೂ ಇಲ್ಲ. ಅಲ್ಲಿ ಮತ್ತೆ ಬಸ್ ಬರುತ್ತೆ ಅಲ್ಲಿ ಮೇನ್ ರೋಡ್ಗೆ ಬಂದಾಗ ನೋಡಿ. ಸೊ ಹೆಂಗೆ ಎಷ್ಟು ಅಪಾಯದಲ್ಲಿ ಮಕ್ಕಳು ಪ್ರಯಾಣ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮತ್ತೆ ಈ ಬಸ್ ಬಿಟ್ರೆ ಕ್ಲಾಸ್ ಮಿಸ್ ಆಗುತ್ತೆ ಅನ್ನೋ ಆತಂಕ ಮಕ್ಕಳಿಗೆ. ಸೀಟ್ ಸಿಗದಿದ್ರೂ ಪರವಾಗಿಲ್ಲ, ಹೋಗ್ತಾ ಇದ್ದಾರೆ. ಇನ್ನು ಮಳೆಗಾಲದಲ್ಲಿ ನೋಡಿ ಯಾವ ಥರ ಅವ್ಯವಸ್ಥೆಯಲ್ಲಿ ಪಾಪ ಮಕ್ಕಳು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ. ಡೇಂಜರ್ ಪ್ರಯಾಣವನ್ನ ಮಕ್ಕಳು ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮಕ್ಕಳು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಒಂದ್ ಕಡೆ ವಿಪರೀತ ಬಿಸಿಲು ಬರುತ್ತೆ ಬೇಸಿಗೆ ದಿನಗಳಲ್ಲಿ, ಇನ್ನೊಂದ್ ಕಡೆ ಮಳೆಗಾಲದಲ್ಲಿ ಅಲ್ಲಿ ರೋಡ್ ಸರಿ ಇಲ್ಲ, ನಡ್ಕೊಂಡು ಹೋಗೋದು ಹೆಂಗೆ ಅಂತ ಮಕ್ಕಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಕ್ಕಳ ಪರದಾಟ ಹೇಗಿದೆ ಅಂತ ಮಕ್ಕಳು ಹೇಳ್ಕೊಂಡಿದ್ದಾರೆ, ಮತ್ತೆ ಗ್ರಾಮಸ್ಥರು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ದಿನ ಬಸ್ಸಿಗೆ ಹೋಗ್ತೀವ್ರಿ, ಒಮ್ಮೊಮ್ಮೆ ಬಸ್ ಲೇಟ್ ಆಗುತ್ತೆ, ಟೈಮ್ ಸರಿಯಾಗಿ ಹೋಗಲ್ರಿ, ನಡ್ಕೊಂತ ಹೋಗ್ತೀವಿ. ಅಲ್ಲಿ ನಿಮ್ಮೂರಾಗ ಬಸ್ ಬರ್ತಾವಿಲ್ಲ? ಬಂದ್ರೆ ಹಚ್ಚಂದ್ ಹೋಗಲ್ರಿ. ಅಲ್ಲ ಊರಾಗ ಬಸ್ ಬರ್ತಾ? ಒಂದ್ ಬರತ್ರಿ, ಅದು ಹಚ್ಚಂದ್ ಹೋಗಲ್ರಿ. ಆದರ್ಶ ಸ್ಕೂಲಿನ ಅಲ್ಲ ಅಂದ್ರೆ ಸರ್ಕಾರಿ ಬಸ್ ಇಲ್ಲ? ಇಲ್ರಿ. ಮತ್ತೆ ಹೆಂಗ್ ಮಾಡ್ತೀರಿ? ನಡ್ಕೊಂತ ಹೋಗ್ತೀವಿ. ಅಲ್ಲಿ ಶಾಲೆಗಾರ ಇನ್ ಟೈಮ್ನಾಗ ಹೋಗ್ತಿರಿಲ್ಲ? ಇಲ್ರಿ, ಒಮ್ಮೆ ಹೋಗ್ತೀರಿ, ಒಮ್ಮೆ ಹೋಗಲ್ಲ. ಕಲ್ಗಡ ಸ್ಕೂಲ್ಗೆ ಹೋಗ್ತಿದ್ರಿ, ನಮ್ಮೂರಿಗೆ ಬಸ್ ಇಲ್ಲ ರೀ. ಬಸ್ ಇಲ್ಲ ರೀ, ಡೈಲಿ ನಡ್ಕೊಂತಾನೆ ಹೋಗ್ತೀವಿ, ನಡ್ಕೊಂತಾನೆ ಬರ್ತೀವಿ. ಒಳ್ಳೆ ಬರೋ ಮುಂದನ ಬರ್ಬೇಕಾದ್ರೂ ನಡ್ಕೊಂತಾನೆ ಬರ್ತೀವಿ. ಮತ್ತೆ ಅಲ್ಲಾರ ಬಸ್ ನಿಲ್ಲಿಸ್ತಾವಿಲ್ಲ? ಇಲ್ಲ ರೀ, ಆರ್ಡಿನರಿ ಅಷ್ಟೇ ನಿಲ್ತಾವ್ರಿ, ಉಳ್ಕಿದ್ ಯಾವ ನಿಲ್ಲಲ್ಲ ರೀ. ಇನ್ ಟೈಮ್ನಾಗ ಹೋಗ್ತೀರಾ ಶಾಲಿಗೆ? ಇಲ್ಲ ರೀ. ಹೌದು, ಕಷ್ಟ ಐತೆ ಹಾಗಾರ? ಕಷ್ಟ ಐತ್ರಿ. ನಿಮ್ಮೂರಿಗೆ ಬಸ್ ಬೇಕು? ಬೇಕ್ರಿ. ಬರೀ ನಡ್ಕೊಂತ ಹೊಂಟಿದ್ದೇವೆ. ಈಗ ಮಳೆಗೆ ಬಂದ್ರೆ ಎಲ್ಲ ಪರ್ಸೆಂಟ್ ಇದೆ ಹುಡುಗರ. ಅದಕ್ಕೆ ನಮ್ಮೂರಿಗೆ ಬಸ್ ಬಿಡಬೇಕು. ಅಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಬಸ್ ನಿಲ್ಲೋದಿಲ್ಲ, ರಶ್ ಇರ್ತವೆ. 10ಕ್ಕಿಂತ ಮುಂಚೆನೆ ಬಿಟ್ಟು ಬಿಡ್ತಾರೆ ಡ್ರೈವರ್ಗಳು. ನಮ್ಮೂರಲ್ಲಿ ಕೂಡ ಒಂದು ಬಸ್ ಇಲ್ಲ. ಮುಂಜಾನೆ ಲೇಟಾಗಿ ಹೋಗ್ಬೇಕು, ಬರೋ ಹೊತ್ನಾಗ ಕಾತ್ಲಾಗತ್ತೆ ರೀ. ಹೋಗೋ ಹೊತ್ನಾಗ ಬಿಡಿಸ್ಬೇಕು, ಬರೋ ಹೊತ್ನಾಗ ಕಾತ್ಲಾದ್ರೆ ಮನ್ಯಾಗ ಬೈತಾರೆ ಸರ್. ನಮ್ಮೂರು 1.5-2 ಕಿಲೋಮೀಟರ್ ಆಗುತ್ತೆ ಸರ್ ಬಸ್ ಸ್ಟ್ಯಾಂಡ್ಗೆ. ಹಟ್ಟಿಯಿಂದ ಹಟ್ಟಿ ಕ್ರಾಸ್ಗೆ. ಹಟ್ಟಿ ಕ್ರಾಸ್ ಏನಿದೆ ಅಲ್ಲ, ಇದು ಸುತ್ತಮುತ್ತ ಹಳ್ಳಿಗಳಿಗೆ ಒಂದು ಸೆಂಟ್ರ್ ಆಗಿದೆ. ಅದು ಕುಕುಂಪಳ್ಳಿ, ಕಾಮನೂರು, ಅಬ್ಬಿಗೇರಿ, ಹಟ್ಟಿ, ಕಲಿಕೇರಿ, ಈ ಕಡೆ ಲೇಬಗೇರಿ, ಈ ಕಡೆ ಇರ್ಕಡ ಎಲ್ಲರಿಗೂ ಸೆಂಟ್ರ್ ಇದೆ ಸರ್ ಇದು. ಇಲ್ಲಿ ನಮಗೆ ಬಸ್ಸಿನ ಸೌಕರ್ಯ ಇಲ್ಲ. ಅಂದರೆ ನಮ್ಮೂರು ಮಕ್ಕಳು ಒಂದು 100-150 ಮಕ್ಕಳು ಹೋಗ್ತಾರೆ ಇರ್ಕಲಡಕ್ಕೆ ಸ್ಕೂಲ್ಗೆ, ಕೊಪ್ಪಳ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪ್ರತಿದಿನ ನಡ್ಕೊಂತ ಹೋಗ್ಬೇಕು. ಇಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ. ಬಸ್ ಸ್ಟ್ಯಾಂಡ್ ಇಲ್ಲ, ಹಂಗಾಗಿ ಮಳೆಗಾಲ ಬಂದಂದರೆ ಎಲ್ಲ ಮಕ್ಕಳು ತೋರಿಸ್ಕೊಂಡು ಸ್ಕೂಲ್ಗೆ ಹೋಗ್ತಾವೆ. ತೋರಿಸ್ಕೊಂಡು ಹೋದರೆ ಬುಕ್ ತೊಯ್ತೇವೆ. ಅಲ್ಲಿ ಹೋಮ್ವರ್ಕ್ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಟೀಚರ್ಸ್ ಕೂಡ ಬಯಸ್ಕೋಬೇಕಾಗುತ್ತೆ. ಈ ಕಡೆ ಮಳೆಗಾಲದಾಗಲಿ ತೋರಿಸ್ಕೊಂಡು ಮನೆಗೆ ಬರಬೇಕಾಗುತ್ತೆ. ಹಾಗಾಗಿ ಶಿಕ್ಷಣಕ್ಕೆ ಭಾಳ ಹಿನ್ನಡೆ ಆಗುತ್ತಿರತಕ್ಕಂಥ ಸಂದರ್ಭದಲ್ಲಿ ನಮ್ಮದೊಂದು ಮನವಿ ಸ್ಥಳೀಯ ಶಾಸಕರಿಗೆ ಅಥವಾ ಸ್ಥಳೀಯ ಸಂಸದರಿಗೆ ಒಂದು ಮನವಿ ನಮ್ಮದೇನೆಂದರೆ, ನಮ್ಮೂರಿಗೆ ಒಂದು ಬಸ್ ಸ್ಟ್ಯಾಂಡ ಅಥವಾ ನಮ್ಮೂರಿಗೆ ಒಂದು ಬಸ್ಸಿನ ಸೌಕರ್ಯ ಮಾಡಿಕೊಡಕ್ಕಂತ ನಮ್ಮ ಮನೆ ಕೇಳ್ಕೊಂಡು. ಹುಡುಗರು ಭಾಳ ತ್ರಾಸ ಐತಿ ಈಗ. ಯಾಕಂದ್ರೆ ಬೆಳಗ್ಗೆ ಇಲ್ಲಿ ಮನೆಯಲ್ಲಿ ಜಲ್ದಿ ಹೋಗ್ಬೇಕಂದ್ರೆ ಊಟ ಇರಲ್ಲ ಹುಡುಗರಿಗೆ.
ಹಂಗಾಗಿ ಲೇಟಾಗಿ ಹೋಗ್ಬಿಟ್ರೆ ಅಲ್ಲಿ ಬಸ್ ತಪ್ಪಲ್ಲ ಒಂದು ಟೈಮ್ ಟು ಟೈಮ್ ಸಾಲಿ ಹುಡ್ರು ಹೋಗೋ ತ್ರಾಸ. ಅದಕ್ಕೆ ನಾವು ಮೊನ್ನೆ ಡಿ ಸಿ ಒಂದು ಪತ್ರ ಕೊಟ್ಟಿದ್ವಿ ಅಲ್ಲೇ ನಾವು ಒಂದು ಒಟ್ಟು ಸಾಲಿ ಟೈಮಿಗೆ ಮುಂಜಾನೆ ಒಂದು ಟೈಮು ಸಾಯಂಕಾಲ ಒಂದು ಟೈಮ್ 2 ಟೈಮು ನಮ್ಗೆ ಊರಿಗೆ ಬಸ್ ಬಿಡ್ರಿ ಅಂತಂದೇಳಿ ಅವ್ರು ಹ್ಞೂ ಅಂತಂದ್ರೆ ಮತ್ತೆ ಏನು ಮಾಡಿಲ್ಲ. ಅದಕ್ಕೆ ನಾವು ಶಾಸಕರು ಒಮ್ಮೆ ಹೇಳಿದ್ವಿ ಅಲ್ಲೇ ಅವರಿಗೆ ಡಿಪೋದವ್ರಿಗೆ ಒಮ್ಮೆ ಜಡಿಪರ್ ಫೋನ್ ಮಾಡಿ ಹೇಳಿದ್ರು ಹ್ಞೂ ಅಂತಾರಷ್ಟೇ ಏನು ಇದಾಗಿಲ್ಲ. ಒಂದು ಟೈಮ್ ಇದು ಇಲ್ಲ ಅಂದ್ರೆ ಒಂದು ಕುಂದಿರ್ಬೇಕಂದ್ರೆ ಬಸ್ ಸ್ಟ್ಯಾಂಡ್ ಇಲ್ಲ, ಬಸ್ ಸ್ಟ್ಯಾಂಡ್ನಾಗ ಇತ್ತು ಅದು ಕೆಡಿ ಹೊಳ್ಳಿ ಮಾಡಲೇ ಇಲ್ಲ ಅದನ್ನು. ಅದಕ್ಕೆ ಅಲ್ಲಿ ಒಂದು ಲಾಸ್ಟ್ ಬಸ್ ಮಳೆಗಾಲ ರೀ ಒಂದು ಟೈಮ್ನಾಗ ಬೇಸಿಗೆಲ್ಲ ಬಿಸಿಲಗರ ಅಲ್ಲಿ ಕುಂದ್ರಾಗ ಬಸ್ ಸ್ಟ್ಯಾಂಡ್ ಒಂದು ಬಸ್ ಸ್ಟ್ಯಾಂಡ್ ಮಾಡ್ಬೇಕಂತ ನಮ್ಮ ಶಾಸಕರಿಗೆ ಒಂದು ಮನವಿ ಮಾಡ್ಬೇಕಂತ ನಾವು ಇದೀವಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ. ಈಗ ರೆವೆನ್ಯೂ ವಿಷಯವಾಗಿ ನಾವು ನೋಡೋದಾದ್ರೆ ಲಾಭ ನಷ್ಟ ಅಂತ ಬಂದಾಗ 2,000 ಜನಸಂಖ್ಯೆ ಇರೋದ್ರಿಂದ ಕಷ್ಟ ಆಗ್ಬೋದು ಬಸ್ ಬಿಡಕ್ಕೆ, ಡಿಪಾರ್ಟ್ಮೆಂಟ್ಗೆ ಇಲ್ಲ ಅಂತ ಹೇಳಲ್ಲ. ಬಟ್ ಅವ್ರು ರಿಕ್ವೆಸ್ಟ್ ಮಾಡ್ತಿರೋದು ಬೆಳಿಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಅನುಕೂಲ ಆಗುತ್ತೆ ವೃದ್ಧರಿಗೂ ಮತ್ತೆ ಮಕ್ಕಳಿಗೂ ಅಂತ ಕೇಳ್ತಿದ್ದಾರೆ. ಸೊ ಈ ಬಗ್ಗೆ ಈಗ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಏನು ರಿಪ್ಲೈ ಕೊಡ್ತಾ ಇದ್ದಾರೆ, ಮತ್ತೊಂದು ಶೆಲ್ಟರ್ ಬೇಕು ಅಂತ ಕೇಳ್ತಿದ್ದಾರೆ. ಈ ಹಿಂದೆ ಇದನ್ನು ಯಾಕೆ ಕೆಡವಿದಾರಲ್ಲಿ? ಏನು ಶರ್ಮಿತಾ, ಇದು ಕೊಪ್ಪಳ ತಾಲೂಕಿನ ಒಂದು 10 ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ಗ್ರಾಮ, ಪುಟ್ಟ ಗ್ರಾಮ, ಅದು ಹಟ್ಟಿ ಗ್ರಾಮ. ಸರಿಸುಮಾರು ಒಂದು 2,000 ಜನಸಂಖ್ಯೆ ಇರುವಂತಹ ಗ್ರಾಮದಲ್ಲಿ ಇಲ್ಲಿ ಏನು ಬಹುತೇಕರು ಕೊಪ್ಪಳಕ್ಕಿಂತ ಹೆಚ್ಚು ಇಲ್ಕಲ್ಗಡಕ್ಕೆ ಹೋಗ್ತಾರೆ. ಇಲ್ಕಲ್ಗಡ ಇಲ್ಲಿಂದ 5 ಕಿಲೋಮೀಟರ್ ದೂರ. ಅಂದ್ರೆ ಇಲ್ಲಿ ಇಲ್ಕಲ್ಗಡದಲ್ಲಿ ಪ್ರೌಢಶಾಲೆಯಿಂದ ಹಿಡಿದು ಡಿಗ್ರಿವರೆಗೂ ಕಾಲೇಜ್ ಇರುವಂತ ಕಾರಣಕ್ಕಾಗಿ ಇಲ್ಲಿ ದಿನನಿತ್ಯ ಸರಿಸುಮಾರು 100-150 ಮಕ್ಕಳು ಇಲ್ಲಿ ಸಂಚರಿಸ್ತಾರೆ. ಇದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಇಲ್ಲಿ ಗ್ರಾಮದಿಂದ ಯಾರಾದ್ರೂ ಕೊಪ್ಪಳಕ್ಕೋ ಅಥವಾ ಇಲ್ಕಲ್ಗಡೋ ಕುಷ್ಟಗಿಯೋ ಯಾವುದೇ ಊರಿಗೆ ಹೋಗ್ಬೇಕಾದ್ರೂ ಅವ್ರು ಕನಿಷ್ಠ 1.5-2 ಕಿಲೋಮೀಟರ್ ನಡೆಯಲೇಬೇಕಾಗುವಂತ ಅನಿವಾರ್ಯತೆ ಇದೆ. ಯಾಕಂತ ಹೇಳಿದ್ರೆ ಇರುವಂತದೇ ಏನು ಕ್ರಾಸಿಗೆ ಬಂದಿರುವಂತ ಬಸ್ಸುಗಳು, ಆ ಬಸ್ಸುಗಳಿಗೆ ಹೋಗಿ ಅವರು ಮುಂದೆ ಹೋಗ್ಬೇಕಾಗಿದ್ದ ಅನಿವಾರ್ಯತೆ ಇದೆ. ಆದ್ರೆ ಇಲ್ಲೊಂದು ಸಮಸ್ಯೆ ಏನಂತ ಹೇಳಿದ್ರೆ, ಇಲ್ಲಿ ಬಸ್ಸಿಗೆ ಬಂದಾಗ ಇತ್ತೀಚೆಗೆ ಏನು ಶಕ್ತಿ ಯೋಜನೆ ಆರಂಭವಾದ ನಂತರ ಎಲ್ಲಾ ಬಸ್ಸುಗಳು ರಶ್ ಆಗಿ ಅಂದ್ರೆ ಫುಲ್ ಆಗಿ ಬರ್ತಾ ಇದೆ. ಅದು ಕೊಪ್ಪಳದಿಂದ ಆಗಿರ್ಬೋದು ಅಥವಾ ಇಲ್ಕಲ್ಗಡದ ಕಡೆಯಿಂದ ಬಂದಿರೋ ಬಸ್ ಆಗಿರ್ಬೋದು. ಆ ಫುಲ್ ಆಗಿರುವಂತ ಬಸ್ಗಳನ್ನ ಹತ್ಕೊಳ್ಳೋದೇ ದೊಡ್ಡ ಸಾಹಸ ಆಗ್ತಾ ಇದೆ. ಅದರಲ್ಲೂ ಶಾಲಾ ಮಕ್ಕಳು ಏನು ಮುಂಜಾನೆ 8-8:30ಗೆನೆ ಅವ್ರ ಮನೆಯನ್ನು ಬಿಟ್ಟು ಅವರು ಕ್ರಾಸಿಗೆ ಬಂದ್ ನಿಂತ್ರೆ ಅವರು ಸರಿಯಾದ ಸಮಯಕ್ಕೆ ಅದು 9-9:30ವರೆಗೆ ಅವರು ಶಾಲೆಗಳಿಗೆ ಇರಬೇಕು. ಆದ್ರೆ ಅದು ಆಗ್ತಾ ಇರುವಂತ ಕಾರಣಕ್ಕಾಗಿ ಅವರು ಅನಿವಾರ್ಯವಾಗಿ ಏನು 1-2 ಬಸ್ಗಳನ್ನ ಕಾಯ್ತಾರೆ. ಕೆಲವು ಬಸ್ಸು ಅಲ್ಲೇ ರಶ್ ಆಗಿ ಬಂದಾಗ ಇಲ್ಲಿ ನಿಂತ್ಕೊಳ್ಳೋದಿಲ್ಲ. ನಿಂತರೂ ಸಹ ಇವರು ಸಂಪೂರ್ಣವಾಗಿ ಎಲ್ಲಾ ವಿದ್ಯಾರ್ಥಿಗಳು ಅಲ್ಲಿ ಹಚ್ಕೊಳಕ್ ಆಗ್ತಾ ಇಲ್ಲ. ಜೊತೆಗೆ ಅವರು ಅಲ್ಲಿಗೆ ಹೋದಾಗ ಒಂದಿಷ್ಟು ತಡವಾಗಿ ಹೋದ್ರೆ ಅಲ್ಲಿ ಶಿಕ್ಷಕರು ಅವ್ರಿಗೆ ಏನು ಸಹಜವಾಗಿ ತಡವಾಗಿ ಬಂದಿದ್ದಕ್ಕೆ ಶಿಕ್ಷೆ ನೀಡುವಂತ ಇದೆ. ಜೊತೆಗೆ ಈ ಕುರಿತು ಗ್ರಾಮಸ್ಥರು ಹೇಳೋದೇನಂತ ಹೇಳಿದ್ರೆ, ಈಗಾಗಲೇ ನಾವು ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದ್ದೇವೆ. ಇಲ್ಲಿ ಅಧಿಕಾರಿಗಳು ಇದನ್ನ ಸರಿಯಾದ ಸಮೀಕ್ಷೆ ಮಾಡಬೇಕು. ಆದ್ರೆ ಇನ್ನೀ ಸಂಪೂರ್ಣವಾಗಿ ನೀವು ಬಸ್ ಇಲ್ಲ, ಕನಿಷ್ಠ ಶಾಲಾ ಸಮಯಕ್ಕಾದ್ರೂ 1 ಅಥವಾ 2 ಬಸ್ಗಳನ್ನ ಬಿಡ್ರಿ. ಯಾಕಂದ್ರೆ ಅಥವಾ ಬೇರೆ ಕಡೆಯಿಂದ ಈ ಬಸ್ಸಿಗೆ ಒಂದು ರೂಟ್ ಅನ್ನು ಮಾಡ್ಕೊಂಡು ಅಥವಾ ಕಿನ್ನಾಳ್ ಕಡೆಯಿಂದ ಆಗಲಿ ಬರ್ಲಿ ಅಥವಾ ಕೊಪ್ಪಳದಿಂದ ಬೇರೆ ಊರಿಗೆ ಹೋಗುವಂತ ಬಸ್ಗಳನ್ನ ವಾಯಾ ಒಂದು ಬಾರಿ ಈ ಏನು ಹಟ್ಟಿ ಗ್ರಾಮಕ್ಕೆ ಬಂದು ಹೋದ್ರೆ ನಮ್ಗೆಲ್ಲ ಅನುಕೂಲವಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಇದು ಯಾಕೋ ಏನು ಅಧಿಕಾರಿಗಳ ಸರಿಯಾದ ಸರ್ವೆ ಆಗಿಲ್ವೋ ಅಥವಾ ಜನಪ್ರತಿನಿಧಿಗಳು ಈ ಬಗ್ಗೆ ಹೆಚ್ಚು ಕಾಳಜಿ ವಹಿಸಲು ಅನ್ನೋದು ಕಾಣ್ತಾ ಇದೆ. ಒಟ್ಟಾರೆಯಾಗಿ ಏನು ಮುಂಜಾನೆಯಿಂದ ಒಂದ್ ಕಡೆ ಆಗಿದ್ರೆ ಸಂಜೆ ವೇಳೆಗೆ ಅವರು ಈಗ ಸ್ವಲ್ಪ ಸಮಯ ಲೇಟ್ ಆಗಿ ಕತ್ಲಾಗ್ತಾ ಇರೋದ್ರಿಂದ ಸಹಜವಾಗಿ ಬರುತ್ತೆ. ಆದ್ರೆ ಏನು ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಅವ್ರು ಬೇಗ ಕತ್ಲಾಗ್ತಾ ಇರೋದ್ರಿಂದ ಬರುವಾಗಲೂ ಸಹ ಕತ್ತಲ್ಲಿ ಬರೋಕ್ಕೂ ಒಂದ್ ಕಡೆ. ಇನ್ನೊಂದ್ ಕಡೆ ಈಗ ನಮ್ಮ ಕೊಪ್ಪಳದಲ್ಲಿ ಸರಿಸುಮಾರು ಮುಂಜಾನೆ 8 ಗಂಟೆಯಿಂದಲೇ ಉರಿಯುವ ಬಿಸಿಲು. ಈಗಾಗಲೇ ನಿನ್ನೆ ದಿನ ನೋಡಿದಾಗ ಇಲ್ಲಿ 43-49 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿತ್ತು. ಇಂಥ ಬಿಸಿಲಿನಲ್ಲಿ ಬೆಳಗಿನೇ ಆರಂಭವಾಗೋ ಬಿಸಿಲಿಗೆ ಅವರು ನಡೆದುಕೊಂಡು ಬಂದು ಆ ಬಿಸಿಲು ನಿಂತ್ಕೋಬೇಕಾದ್ದು ಒಂದ್ ಕಡೆ. ಇನ್ನೊಂದ್ ಕಡೆ ಅವ್ರು ಹೇಳಿದ್ರೆ ಮಳೆಗಾಲದಲ್ಲಿ ಹೋಗುವಾಗ ಮತ್ತು ಬರುವಾಗ ಅವರು ಸಹಜವಾಗಿ ಅಲ್ಲಿ ನಿಂತ್ಕೊಂಡು ಆ ಮಳೆಯಲ್ಲೇ ತೋರಿಸ್ಕೊಂಡು ಹೋಗುವಂತ ಸ್ಥಿತಿ ಇದೆ. ಜೊತೆಗೆ ಇಲ್ಲಿ ಹಿಂದೆ ಒಂದು ಬಸ್ ಶೆಲ್ಟರ್ ಇತ್ತು, ಅದು ಹಳೇದಾಗಿದೆ ಅನ್ನುವಂತ ಕಾರಣಕ್ಕಾಗಿ ಅದನ್ನ ಕೆಡವಿದ್ದಾರೆ. ಆದ್ರೆ ಅದ್ರ ಸ್ಥಳಕ್ಕೆ ಇನ್ನೊಂದು ಬಸ್ ಶೆಲ್ಟರ್ ಅದನ್ನು ನಿರ್ಮಿಸಬೇಕಾಗಿತ್ತು. ಆಗದೆ ಇರುವಂತ ಕಾರಣಕ್ಕಾಗಿ ಈಗ ಇಲ್ಲಿ ಸಮಸ್ಯೆ ಆಗಿದೆ. ಈ ಸಮಸ್ಯೆನ ಬಗೆಹರಿಸಿ ನಮ್ಮೂರಿಗೆ ಒಂದು ಬಸ್ ಆದ್ರೂ ಕೊಡ್ರಿ ಅಥವಾ ಕನಿಷ್ಠ ಶಾಲಾ ಬಸ್ಸಿಗೆ ಒಂದು ಅವಧಿ ಕೊಡ್ರಿ. ಜೊತೆಗೆ ಅಲ್ಲಿ ಬಂದಿರುವವರಿಗೆ ಒಂದು ಬಸ್ ನಿಲ್ದಾಣ ಮಾಡ್ರಿ ಅನ್ನುವಂತ ಒತ್ತಾಯನ ಕೇಳಿ ಬರ್ತಾ ಇದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಶರಣಪ್ಪ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ. ಈಗ ಅವ್ರು ಕೇಳ್ತಿರೋದು ಗ್ರಾಮಸ್ಥರು, ನಮಗೆ ಬೆಳಿಗ್ಗೆ ಒಂದ್ಸತಿ ಮತ್ತೆ ಸಂಜೆ ಒಂದ್ಸತಿ ಸ್ಕೂಲ್ ಟೈಮಿಂಗ್ ನಲ್ಲಿ ಒಂದು ಬಸ್ ಕೊಡಿ, 2 ಟ್ರಿಪ್ ಸಾಕು, ಬೆಳಿಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಬಸ್ ಶೆಲ್ಟರ್, ಯಾಕಂದ್ರೆ
2 ಕಿಲೋಮೀಟರ್ ಹಟ್ಟಿ ಗ್ರಾಮದಿಂದ ಮೇನ್ ರೋಡಿಗೆ ನಡ್ಕೊಂಬಂದ್ರು ಕೂಡ ಬಸ್ಗೋಸ್ಕರ ಕಾಯುವಾಗ ಈಗ ವಿಪರೀತ ಬಿಸಿಲು, ಮಳೆಗಾಲ ಶುರು ಆಯಿತು ಅಂತಂದರೆ ಮಳೆ, ಆ ಮಧ್ಯದಲ್ಲಿ ನಮಗೆ ನಿಂತ್ಕೊಳ್ಳೋಕ್ಕಾಗಲ್ಲ. ಈ ಹಿಂದೆ ಒಂದು ಬಸ್ ಶೆಲ್ಟರ್ ಇತ್ತು, ಅದನ್ನು ಕೆಡವಿ ಹೊಸದಾಗಿ ಮಾಡ್ತೀವಿ ಅಂತಂದ್ರು, ಅದು ಮರೀಚಿಕೆ ಆಗ್ಬಿಟ್ಟಿದೆ. ಹಾಗಾಗಿ ನಡ್ಕೊಂಬಂದು ಸುಸ್ತಾಗಿ ಅಲ್ಲಿ ಕಾಯ್ತಾ ನಿಂತ್ಕೋಬೇಕು. ಆ ಶೆಲ್ಟರ್ ವ್ಯವಸ್ಥೆ ಒಂದು ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ನೋಡೋಣ, ಈ ಬಗ್ಗೆ ನಾವು ಫಾಲೋ ಅಪ್ ಅನ್ನು ಮಾಡ್ತೀವಿ.